ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ, ನಮ್ಮ ಗೆಳೆಯರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನೀವು ಬಂದಿರೋದಕ್ಕೆ. ಈಗ ಟೀಸರ್ ನೋಡಿದ್ರಿ, ಅಮರ ಪ್ರೇಮಿ ಅರುಣ್. ಇದು ನಾನು ಒಂದು ಥಿನ್ ಲೈನ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಸಣ್ಣ ಹುಡುಗನಿಂದ ಹಿಡಿದು ವಯಸ್ಕರ ತನಕ ಅವರ ಒಂದು ಇಂಡಿವಿಜುವಲ್ ಲೈಫ್ ಅಲ್ಲಿ ಇಡೀ ಪ್ರಪಂಚದಲ್ಲೇ ಮೋಸ್ಟ್ಲಿ ಫಸ್ಟ್ ಲವ್ ಅಂತ ಅಥವಾ ಯಾವ್ದೋ ಒಂದು ಹುಡುಗಿನ ಇಷ್ಟಪಟ್ಟೋದಾಗ್ಲಿ ಇದ್ದೇ ಇರತ್ತೆ. ಸೊ ಆ ಥಿನ್ ಲೈನ್ ಈ ಅಮರ ಪ್ರೇಮಿ ಅರುಣ್ ಅಲ್ಲಿರೋದು. ಸೊ ಅಲ್ಲಿ ಅರುಣ್ ಕಾವ್ಯನ ಹುಡುಕ್ತಾ ಹೋಗುವಂತ ಕತೆ ಅಂದ್ರೆ ಕತೆ ಕೊಡಲ್ಲ. ಇಟ್ಸ್ ನಾಟ್ ಲೈಕ್ ಜರ್ನಿ ಅಂತ ಅಲ್ಲ, ಇದು ಟ್ರಾವೆಲ್ ಜರ್ನಿ ಅಲ್ಲ, ಬಟ್ ಅರುಣ್ಗೆ ಕಾವ್ಯ ಸಿಗ್ತಾಳ ಅನ್ನೋದೇ ಒಂದು ಕತೆ. ಸೊ ಆ ಕಥೆಯಲ್ಲಿ ಅರುಣ್ ಫ್ಯಾಮಿಲಿ ಮತ್ತೆ ಕಾವ್ಯನ್ ಫ್ಯಾಮಿಲಿ. ಅರುಣ್ ಫ್ಯಾಮಿಲಿಯಲ್ಲಿ ಅಪ್ಪಾಜಿ, ಅಮ್ಮ. ಸೊ ನಮ್ಮ ಅಪ್ಪಾಜಿ ಅಮ್ಮ ಬಂದಿದ್ದಾರೆ, ನನ್ನ ಫ್ಯಾಮಿಲಿ ಬಂದಿದೆ. ಇಲ್ಲಿ ಬಂದಿರೋದು ಒರಿಜಿನಲ್. ಸೊ ಅರುಣ್ ಸಿನಿಮಾದಲ್ಲಿ ಅರುಣ್ ತಂದೆ ತಾಯಿ ಮತ್ತೆ ಅಜ್ಜಿ ಪಾತ್ರ ಇದೆ. ಸೊ ಆ ಕಾಂಬಿನೇಷನ್ ಇದೆಯಲ್ಲ, ಅದು ಎಲ್ಲ ಮನೆಗಳಲ್ಲೂ ಅದು ತುಂಬಾ ಚೆನ್ನಾಗಿ ನೋಡಬಲ್ಲಂತಹ ಮತ್ತೆ ಒಂದು ಆ ಎಮೋಷನಲ್ ಜರ್ನಿ ಅದು ತುಂಬಾನೇ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಪ್ರವೀಣ್ ಅವರು. ಸೊ ನನ್ನ ಮತ್ತು ಪ್ರವೀಣ್ ಅವರ ಒಂದು ಸ್ನೇಹ ಬಂದ್ಬಿಟ್ಟು ಇಟ್ಸ್ ಆಲ್ಮೋಸ್ಟ್ ಒಂದು 12-13 ವರ್ಷ ಆಯ್ತು ಅನ್ಸುತ್ತೆ. ನನ್ನ ಫಸ್ಟ್ ನಾಟಕ ಮೌನ ಅನ್ನೋ ನಾಟಕದಲ್ಲಿ ನೋಡ್ಬಿಟ್ಟು ಕಹಿಗೆ ಆಡಿಷನ್ ಬನ್ನಿ ಅಂತ ಕರೆದಿದ್ದು. ಅಲ್ಲಿಂದ ನಮ್ಮ ಪ್ರವೀಣ್ ಪರಿಚಯ ಆಗಿದ್ದು, ಕಹಿ ಆಗಿದ್ದು. ಸೊ ಅಲ್ಲಿಂದ ನಮ್ಮ ಒಡನಾಟ ಇದೆ. ಸೊ ಆ ಪ್ರಾಸೆಸ್ ಅಲ್ಲಿ ಸಿನಿಮಾದ ಬಗ್ಗೆ ಹೇಳಿದ್ರು. ಫಸ್ಟ್ ಸ್ಕ್ರಿಪ್ಟ್ ಕಳಿಸಿದ್ರು. ಅದನ್ನ ಆ ಟೈಮಲ್ಲಿ ನನಗೆ ಆಗಿರ್ಲಿಲ್ಲ ಓದೋದಕ್ಕೆ. ಮತ್ತೆ ಕಾಲ್ ಮಾಡಿದಾಗ, ಆಮೇಲೆ ಬ್ಯಾಂಗ್ಳೂರಿಗೆ ಬಂದಾಗ, ಬೆಂಗಳೂರಲ್ಲಿ ಸಿಕ್ಕಿ ಅಲ್ಲಿಂದ ಈ ಸಿನಿಮಾದ ಜರ್ನಿ ಶುರು ಆಗಿದ್ದು ನಂದು. ಸೊ ಅದ್ರ ಜೊತೆಗೆ ಅಮ್ಮ ತುಂಬಾ ಖುಷಿ ಆಗತ್ತೆ. ಅದು ಫಸ್ಟ್ ಟೈಮ್ ನಾನು ಶೂಟಿಂಗ್ ಅಲ್ಲಿ ಮೀಟ್ ಮಾಡಿದ್ದು. ಸೊ ಅಲ್ಲಿಂದ ಅದೊಂದು ತುಂಬಾನೇ ಒಂದು ಕಂಫರ್ಟ್ ಝೋನ್ ಅಮ್ಮನ ಜೊತೆ. ಯಾವತ್ತಿಗೂ ಜಾಸ್ತಿ ನಾವು ಮಾತುಕತೆ ಇಲ್ಲ, ಫೋನ್ ಕಾಲ್ ಅಲ್ಲೂ ಅದನ್ನು ಎವ್ರಿ ಟೈಮ್ ಎಲ್ಲಿ ಸಿಗ್ತಾಗ್ಲೂ ನನಗಂತೂ ಆ ಕಂಫರ್ಟ್ ಝೋನ್ ಯಾವಾಗ ಇರುತ್ತೆ. ಅಷ್ಟು ಸಿನಿಮಾದಲ್ಲೂ ಆ ಒಂದು ಆ ಸ್ಪೇಸ್ ಕೊಟ್ಟಿದ್ದಾರೆ ನನಗೆ. ಸೊ ಅದ್ರ ಜೊತೆಗೆ ಶೈಲಜಾ ಮೇಡಮ್, ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ, ಇದು ನನ್ನ ರಂಗಭೂಮಿ ಇದು ಜರ್ನಿಯಲ್ಲಿ ಒಂದಿಷ್ಟು ಪ್ರಕಾಶ್ ಬೆಳವಾಡಿ ಅವ್ರ ಜೊತೆ ಎಲ್ಲಾನು ಆಲ್ ಓವರ್ ಇಂಡಿಯಾ ನಾಟಕಗಳು ಮಾಡ್ಕೊಂತ ಬಂದಿರೋದು. ಸೊ ಅಲ್ಲಿ ಸಿದ್ಧಾರ್ಥ ನಾಟಕದಲ್ಲಿ ಬಿ ಸುರೇಶ್ ಸರ್ ಬಂದು ನೋಡಿದ್ರು, ಸುಚಿತ್ರದಲ್ಲಿ. ಸೊ ಅಲ್ಲಿಂದ ಆಫೀಸಿಗೆ ಬಾ ಅಂತ ಹೇಳಿದ್ರು. ಸೊ ಅಲ್ಲಿಂದ ನನ್ನ ಸ್ಕ್ರೀನ್ ಪ್ರೆಸೆನ್ಸ್ ನಿಮ್ಮ ಪ್ರೊಡಕ್ಷನ್ ಇಂದಾನೆ ಆಗಿದ್ದು. ಟಿವಿಸಿ ಅದು ಮರ್ತೋಗಿದೆ ಯಾವ್ದು ಅಂತ ಹೇಳೋ, ಬಟ್ ಟೆಲಿಫಿಲಮ್ ಅಂತ ಹೇಳಿ ಬರ್ತಾ ಇತ್ತು. ಎಕ್ಸಾಕ್ಟ್ಲಿ. ಸೊ ಅದರಲ್ಲಿ ನನ್ಗೆ ಅವತ್ತು ಆಕ್ಚುಲಿ ನನ್ನ ಅವಾರ್ಡ್ ಫಂಕ್ಷನ್ ಕೂಡ ಇತ್ತು ಥಿಯೇಟರ್ ಅಲ್ಲಿ. ಅಭಿನಯ ತರಂಗದಲ್ಲಿ ನಾನು ಡಿಪ್ಲೊಮಾ ಇನ್ ಥಿಯೇಟರ್ ಮಾಡಿದ್ದು. ಸೊ ಅವಾಗ ನನ್ನ ಅದೃಷ್ಟಕ್ಕೆ ನಾನ್ ಮಾಡಿರೋ ಕೆಲಸದಲ್ಲಿ ಪ್ರಮೋಷಿಗ್ ಅವರೆಲ್ಲ ಅವರ ಒಂದು ಒಡನಾಟದಿಂದ ಒಂದಿಷ್ಟು ಕಲ್ತಿರೋದ್ರಿಂದ ಆ ಟೈಮಲ್ಲಿ ನನಗೆ ಅವಾರ್ಡ್ಗಳು ಇದ್ವು. ಬಟ್ ಆ ಶೂಟಿಂಗ್ ಟೈಮಲ್ಲಿ ಅಲ್ಲಿದ್ದೆ. ಸೊ ಅವಾಗ ಪ್ರಕಾಶ್ ಬೆಳವಾಡಿ ಅವರೆಲ್ಲಾನು ಲೈಕ್ ದೇ ಅಪ್ರಿಶಿಯೇಟ್. ಸೊ ಇದು ಈಗ ಡಿ ಬೀಟ್ಸ್ ಮೂಲಕ ಮತ್ತೆ ಆಸ್ ಅ ಹೀರೋ ಆಗಿ ಸ್ಕ್ರೀನ್ ಮೇಲೆ ಬರ್ತಿರೋದು ಇನ್ನೂ ಖುಷಿ. ಡಿ ಬೀಟ್ಸ್ ನಮ್ ಜೊತೆ ಇರೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸರ್ ರವೀಂದ್ರ ಸರ್, ಇದು ನನಗೆ ಯಾವಾಗ್ಲೂ ತುಂಬಾ ಅನ್ಸೋದು, ನನ್ನ ಪರ್ಸನಲ್ ಅನ್ಸಿಕೆ, ಮೋಸ್ಟ್ಲಿ ಎಲ್ಲರಿಗೂ ಅನ್ಸುತ್ತೆ ಅನ್ಕೊಳ್ತೀನಿ. ಸಿನಿಮಾ ಜೊತೆಗೆ ಆ ಪ್ರೋಸೆಸ್ ಅಲ್ಲಿ ಫಸ್ಟ್ ಡ್ರಾಫ್ಟ್ ಇಂದ ಹಿಡಿದು ಅಲ್ಲಿಂದ ಶೂಟಿಂಗ್ ಆದ್ಮೇಲೆ ಇದೆಯಲ್ಲ, ಸೊ ಆ ಕ್ಯಾರೆಕ್ಟರ್ಗಳು ಏನಿರುತ್ತಲ್ಲ, ನಾನು ಯಾವತ್ತೂ ಬಿಲೀವ್ ಮಾಡೋದು ಸ್ವಲ್ಪ ಮ್ಯೂಸಿಕ್ ಈಸ್ ಒನ್ ಆಫ್ ದ ಮೇಜರ್ ಕ್ಯಾರೆಕ್ಟರ್ ಅಂತ ನಮ್ಗೆ ಯಾವತ್ತೂ ಅನ್ಸುತ್ತೆ. ಸೊ ಅದನ್ನು ತುಂಬಾ ಅದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ ಸರ್. ಸಾಂಗ್ಸ್ ಗಳು ನೋಡಿದೀವಿ, ತುಂಬಾನೇ ಚೆನ್ನಾಗಿದೆ. ಐ ಥಿಂಕ್ ನಮ್ಮ ಸಾಂಗ್ಸ್ ಒಂದು ಇನ್ವಿಟೇಷನ್ ಕಾರ್ಡ್ ತರ ನಮ್ಮ ಅಮರ ಪ್ರೇಮಿ ಅರುಣಿಗೆ. ಸೊ ಅದಂತೂ ತುಂಬಾ ಧೈರ್ಯವಾಗಿ ಹೇಳ್ಬೋದು ನಾನು. ಸೊ ಅದ್ರ ಜೊತೆಗೆ ನಮ್ಮ ಧರ್ಮಣ್ಣ. ಸೊ ಸಿನಿಮಾದಲ್ಲಿ ಮಾಮ ಮತ್ತೆ ನಾನು ಸೀನಾ ಅಂತ ಕರಿತೀನಿ, ಅವರು ಮಾಮ ಅಂತ ಕರೀತಾರೆ. ಸೊ ಈ ಸಂಬಂಧ ನಮ್ದು ಶೂಟ್ ಆದ್ಮೇಲೂ ಈಗ್ಲೂ ಹೊರಗ್ ಸಿಕ್ತಾಗ ಅಥವಾ ಯಾವಾಗಲೂ ಸಿಕ್ತಾಗ ಆ ಮಾಮ ಅನ್ನೋ ಆ ಸಂಬಂಧ, ಧರ್ಮಣ್ಣ ಸೀನಾ ಅನ್ನೋ ಸಂಬಂಧ ಯಾವತ್ತು. ಸೊ ಅಷ್ಟು ತುಂಬಾನೇ ಖುಷಿ ಇದೆ ಧರ್ಮಣ್ಣನ ಅವರು ರಾಮ ರೇ
ಶುರು ಮಾಡಿದ ಟೈಮ್ 1 ವೀಕ್ ಸ್ಪೇಸ್ ಅಲ್ಲಿ ನಮ್ಮ ಕಹಿ ಸಿನಿಮಾ ರಿಲೀಸ್ ಆಗಿತ್ತು. ಸೊ ಅದಾದ್ಮೇಲೆ ಅನ್ಫಾರ್ಚುನೇಟ್ಲಿ ಅವಾಗೇನೋ ಆಲ್ ಓವರ್ ಇಂಡಿಯಾ ಏನೋ ಏನಾಗ್ತದೆ ದುಡ್ಡಿಂದು ನೋಟ್ ಬ್ಯಾನ್ ಆದಾಗ, ಸೊ ಅವಾಗ ನಮ್ಮ ಸಿನಿಮಾ ಒಂದಿಷ್ಟು ಹೋಗೋದಕ್ಕೆ ಆಗ್ಲಿಲ್ಲ. ಸೊ ಅದ್ ಬಿಟ್ರೆ ಇಟ್ ಡಿಡ್ ವೆಲ್ ವೆನ್ ಇಟ್ ಕ್ರಿಟಿಕಲಿ ಅಕ್ಲೇಮ್ಡ್ ಆಯ್ತು. ಇಟ್ ಒನ್ ಸ್ಟೇಟ್ ಅವಾರ್ಡ್. ಸೊ ಆ ಟೈಮ್ ಅಲ್ಲಿಂದ ನಮಗೆ ಪರಿಚಯ ಧರ್ಮಣ್ಣ. ಸೊ ಅವರು ರಂಗಭೂಮಿಯಿಂದ, ನಾನು ರಂಗಭೂಮಿಯಿಂದ. ಸೊ ಇದೆಲ್ಲಾನು ಶೂಟಿಂಗ್ ಬಂದಾಗಲಿ, ಶೂಟಿಂಗ್ ಇಂದ ಮುಂಚೆ ಆಗ್ಲಿ, ಈಗಾಗ್ಲಿ, ಸೊ ಇಟ್ ಈಸ್ ಸೋ ಕಂಫರ್ಟಬಲ್. ನಂತ ಏನಾದ್ರು ಮಾತಾಡ್ಬೇಕು ಆರಾಮಾಗಿ ಅಂದ್ರು ಧರ್ಮಣ್ಣ, ಪ್ರವೀಣ್ ಅವ್ರಿಗೆ ಕಾಲ್ ಮಾಡ್ಬಿಟ್ರೆ ಸಾಕು ಅಂತ ಅನ್ಸುತ್ತೆ. ಸೊ ಅಷ್ಟು ಒಂದ್ ಒಳ್ಳೆ ಸ್ನೇಹಿತರು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಸುಸ್ತಾಗ್ಬಿಡ್ತು, ಸಾರಿ. ಇಲ್ಲ, ನಿಮ್ ಜೊತೆನೂ ಕೆಲಸ ಮಾಡಿದ್ರೆ ತುಂಬಾನೇ ಖುಷಿ ಇದೆ. ಖುಷಿ, ನರ್ವಸ್ ಎಲ್ಲಾನು ಇದೆ. ಬಿಕಾಸ್ ಇಟ್ಸ್ ಫಸ್ಟ್ ಡೆಬ್ಯೂ ಆಸ್ ಅ ಹೀರೋ. ಕೊನೆಗೂ ನೀರು ಕುಡಿಸಿದ್ವಿ ಸರ್. ಸೊ ಯಾ, ನಿಮ್ ಜೊತೆನೂ ಕೆಲಸ ಮಾಡಿದ್ವಿ. ಇವ್ರ ಜೊತೆನೂ ಕಾವ್ಯನ್ ಮನೆಯಲ್ಲಿ ಒಂದಿಷ್ಟು ಸೀನ್ಸ್ ಬರುತ್ತೆ ಅರುಣ್. ಸೊ ಅಲ್ಲಿ ನಮ್ಮ ಭೇಟಿ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಅಂಡ್ ದೀಪಿಕಾ ಹೀರೋಯಿನ್ ಅಮರ ಪ್ರೇಮಿ, ತುಂಬಾ ವೆರಿ ಹೇಗೆ ಹೇಳ್ಬೋದು, ತುಂಬಾ ಒಳ್ಳೆ ಪಾತ್ರ ನಿರ್ವಹಿಸಿದ್ದಾರೆ. ಸೊ ಆ ಒಂದು ಕಂಫರ್ಟ್ ಝೋನ್ ಟುವರ್ಡ್ಸ್ ಅರುಣ್ ಇನ್ ದ ಸಿನಿಮಾ ಕಾವ್ಯನಿಂದ ಸಿಕ್ಕಿರೋದು ನನಗೆ ತುಂಬಾ ಖುಷಿ ಇದೆ. ಸೊ ಥ್ಯಾಂಕ್ ಯು ಫಾರ್ ದಟ್. ಮತ್ತೆ ನಿರ್ಮಲಾ, ನನಗೆ ಒನ್ ಆಫ್ ದ ಬ್ಯೂಟಿಫುಲ್ ರಿಟರ್ನ್ ಕ್ಯಾರೆಕ್ಟರ್, ನಂಗೆ ತುಂಬಾ ಇಷ್ಟವಾದ ಕ್ಯಾರೆಕ್ಟರ್ ನಿರ್ಮಲಾ ಕ್ಯಾರೆಕ್ಟರ್. ಥ್ಯಾಂಕ್ ಯು ರಂಜಿತಾ, ನೀವು ಬಂದಿದ್ದಕ್ಕೆ ಅಂಡ್ ಬೀಯಿಂಗ್ ಪಾರ್ಟ್ ಆಫ್ ಸಿನಿಮಾ. ಅಂಡ್ ಕೃತಿ ಭಟ್, ಸಾರಿ, ಇದು ಓಕೆ ಓಕೆ, ಬಟ್ ಕೃತಿ ಭಟ್ ಶೀಸ್ ಏನು ಕಥಕ್ ಡ್ಯಾನ್ಸರ್ ಕೂಡ. ಸೊ ಅವರ ಪಾತ್ರನ ಅಚ್ಚುಕಟ್ಟಾಗಿ ನಿರ್ವಹಿಸಿರೋದು ತುಂಬಾನೇ ಖುಷಿ. ನಾವ್ ಎಷ್ಟೋ ಸಲ ಮಾತಾಡಿದೀವಿ ಕೂಡ ಆಫೀಸಲ್ಲಿ ಕೂಡ ಎಲ್ಲಾನು ಕೃತಿ ಭಟ್ ಅವರ ಪಾತ್ರದ ಬಗ್ಗೆ ಅಥವಾ ಅವರು ಮಾಡೋದ್ರ ಬಗ್ಗೆ. ಸೊ ಇದು ಸಿನಿಮಾ, ನಮ್ಮ ಇಡೀ ಸಿನಿಮಾ ತಂಡ ಒಂದು ಪ್ರಾಮಾಣಿಕವಾಗಿ ಅಂಡ್ ಒಂದು ಕನಸನ್ನ ಇಟ್ಕೊಂಡು ಒಂದು ಮಾಡಿರುವಂತ ಸಿನಿಮಾ. ಸೊ ಇದು ನೀವು ನೋಡಿದ್ಮೇಲೆ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ನಮಗ್ ನಾವೇನೋ ಒಂದು ಆ ಶಕ್ತಿ ಇದೆಯಲ್ಲ, ಸೊ ಅದು ನಮ್ ಜೊತೆಗೂಡಿದ್ರೆ ಐ ಥಿಂಕ್ ಇದು ತುಂಬಾ ಚೆನ್ನಾಗಿ ರೀಚ್ ಆಗಬಲ್ಲಂತಹ ಸಿನಿಮಾ. ಸೊ ಅದಕ್ಕೆಲ್ಲ ನೀವ್ ಜೊತೆಗೂಡಿದ್ರೆ ಇದು ತುಂಬಾ ಚೆನ್ನಾಗಿ ಆಗತ್ತೆ. ಸೊ ಇನ್ನಿಂದ ಒಂದಿಷ್ಟು ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಎಲ್ಲರಿಗೂ ನೀವು ಜೊತೆಗಿರಿ ಅಂತ ಹೇಳ್ತಾ ಇಷ್ಟೊತ್ತು ಕೇಳಿದಕ್ಕೆ ತುಂಬಾ ತುಂಬಾ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.